ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಅರ್ಜುನ್ ಭಾರ್ಗವಿಯನ್ನ ಜೈಲಿಂದ ಹೊರಗಡೆ ಕರ್ಕೊಂಡು ಬರೋಕೆ ಒಂದು ಹಾದಿಯನ್ನ ಕಂಡಿಟ್ಕೊಂಡೇ ಬಿಟ್ರು. ಹಾಗಿದ್ರೆ ಏನಪ್ಪ ಅದು? ಕೊನೆಗೂ ಡೂಪ್ಲಿಕೇಟ್ ಸಂಧ್ಯಾ ಅನ್ನೋ ಸತ್ಯ ಕೂಡ ರಿವೀಲ್ ಆಗ್ತಿದ್ಯಾ? ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅರ್ಜುನ್ ಭಾರ್ಗವಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ, ನಾನಿದ್ದೀನಿ ನಿಮ್ಮ ಜೊತೆ ಅಂತ ಹೇಳಿ. ಈ ಕಡೆ ಭಾರ್ಗವಿಗೆ ಖಂಡಿತವಾಗ್ಲೂ ಅಲ್ಲಿ ಬಂದಿರುವುದು ಒರಿಜಿನಲ್ ಡೂಪ್ಲಿಕೇಟ್ ಸಂಧ್ಯಾನ ಅನ್ನೋ ಅನುಮಾನ ದಟ್ಟವಾಗಿ ಆಕೆ ತಲೆಯಲ್ಲೇ ಓಡ್ತದೆ. ಇದರ ನಡುವೆ ವಿಜಯ್ ಕುಮಾರ್ ಹಾಗೆ ಲೇಡಿ ಕಾನ್ಸ್ಟೇಬಲ್ ಇಬ್ರು ಕೂಡ ಭಾರ್ಗವಿಗೆ ಹೊಡೆಯೋಕೆ ಮುಂದಾಗ್ತಾರೆ. ಆದರೆ ಗೊತ್ತಿರ್ತಕ್ಕಂಥ ಲಾಯರ್ ಆಗಿರ್ತಕ್ಕಂಥ ಭಾರ್ಗವಿ ಹತ್ರ ಅವರ ಆಟ ನಡೆಯೋದಿಲ್ಲ. ಆದ್ರೂ ಕೂಡ ಇಲ್ಲಿ ಭಾರ್ಗವಿಯನ್ನ ಕುಗ್ಸೋ ಪ್ರಯತ್ನಕ್ಕೆ ವಿಜಯ್ ಕುಮಾರ್ ಮುಂದಾಗ್ತಾರೆ. ಯಾವುದೇ ಕಾರಣಕ್ಕೂ ನೀನಿಲ್ಲಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಇಲ್ಲ, ನಿನ್ನ ಬಾರ್ ಕೌನ್ಸಿಲ್ ಮೆಂಬರ್ಶಿಪ್ ಕೂಡ ಕ್ಯಾನ್ಸಲ್ ಆಗತ್ತ, ಇನ್ನು ಕೂಡ ಲಾಯರ್ ಅನ್ನೋ ಭ್ರಮೆಯಲ್ಲೇ ಇದೆಯಾ, ನೀನು ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ಸಾಧ್ಯನಾ, ಖಂಡಿತ ನಿನಗೆ ಜೈಲೇ ಆಗತ್ತೆ, ಸುಮ್ಮನೆ ತಪ್ಪನ್ನ ಒಪ್ಕೊಂಡ್ಬಿಡು ಅಂತೆಲ್ಲ ಹೇಳ್ತಿದ್ದಾರೆ. ಆದರೆ ಭಾರ್ಗವಿ ಮಾತ್ರ ತಾನು ತಪ್ಪು ಮಾಡಿಲ್ಲ ಅಂದಮೇಲೆ ಯಾವುದೇ ಕಾರಣಕ್ಕೂ ಕೂಡ ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಸತ್ಯ ಅನ್ನೋದು ಗೆದ್ದೆ ಗೆಲ್ಲತ್ತೆ, ಸತ್ಯ ಪ್ರಾಮಾಣಿಕವಾಗಿ ಇರ್ತಕ್ಕಂಥ ನಾನು ಯಾವುದೇ ಕಾರಣಕ್ಕೂ ಕೂಡ ಯಾರಿಗೂ ಬಗ್ಗೋದು ಇಲ್ಲ, ಜಗ್ಗೋದು ಇಲ್ಲ. ನನ್ನ ಗಂಡ ಇದ್ದಾರೆ, ನನ್ನ ಗಂಡ ಹೊರಗಡೆ ಇದ್ದಾರೆ, ಅವ್ರು ನನ್ನನ್ನು ಕಾಪಾಡ್ತಾರೆ ಅನ್ನೋ ನಂಬಿಕೆ ವಿಶ್ವಾಸ ನನಗಿದೆ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ. ಜೊತೆಗೆ ಇತ್ತ ಕಡೆ ಸೀತಾರ ಶಕ್ತಿ ಪ್ರಸಾದ್ ಕೂಡ ಶಕ್ತಿ ಪ್ರಸಾದ್ಗೆ ಒಂದು ಬಿಸಿ ಏಟನ್ನ ಕೊಡ್ತಾರೆ. ನಿಜಕ್ಕೂ ಆ ಒಂದು ಏಟಿಗೆ ಶಕ್ತಿ ಪ್ರಸಾದ್ ತತ್ತರಿಸಿ ಹೋಗ್ತಾರೆ. ತನ್ನ ಮಕ್ಕಳನ್ನ ಕಾಪಾಡ್ಕೊಳ್ಳೋದಕ್ಕೆ ಬೇಕಿದ್ರೆ ನಿನ್ನನ್ನ ಕೂಡ ನಾನು ಬಿಟ್ಕೊಡ್ತೀನಿ, ನಿನಗೂ ಏನು ಬೇಕಾದ್ರೆ ಮಾಡ್ತೀನಿ ಅನ್ನೋ ಮಾತು ನಿಜಕ್ಕೂ ಶಕ್ತಿಯನ್ನ ಕಂಗಾಲಾಗುವ ಹಾಗೆ ಮಾಡಿದೆ. ಜೊತೆಗೆ ಇತ್ತ ಕಡೆ ಸಂಧ್ಯಾಗೆ ಏನಂದ್ರೆ ಏನೂ ಕೂಡ ಬರೋದಿಲ್ಲ. ಆ ಸಂಧ್ಯಾ ತುಂಬಾ ರುಚಿಯಾಗಿ ಅಡುಗೆ ಮಾಡ್ತಾ ಇದ್ಲು, ಕಾಫಿ ಟೀ ಮಾಡ್ತಿದ್ಲು. ಆದರೆ ಈ ಡೂಪ್ಲಿಕೇಟ್ ಸಂಧ್ಯಾಗೆ ಕಾಫಿ ಪುಡಿಲಿ ಹೇಗೆ ಕಾಫಿ ಮಾಡಬೇಕು ಅಂತಾನೂ ಗೊತ್ತಿಲ್ಲ. ಶ್ರೀಮಂತ್ ಅವರು ಟೀ ಮಾಡ್ಕೊಂಡು ಬಾ ಅಂತ ಹೇಳಿದ್ರೆ ಇಲ್ಲಿ ಸಂಧ್ಯಾ ಟೀ ಮಾಡ್ಕೊಂಡು ಬಂದು ಕೊಡ್ತಾಳೆ. ಈ ಕಡೆ ಇದು ಒಂದು ಟೀ ಮಾಡ್ಕೊಂಡು ಬಾ ಅಂದರೆ ಏನು ಮಾಡ್ಕೊಂಡು ಬಂದಿದ್ಯಾ ನೀನು ಅಂತ ಕೇಳ್ತಿದ್ರೆ, ಕಾಫಿ ಕುಡಿದ್ಬಿಟ್ಟು ಟೀ ಬೇಕು ಅಂತ ಕೇಳಿದ್ರೆ ಏನು ಮಾಡೋದು, ಅದು ಕಾಫಿ ಟೀ ಅಲ್ಲ ಅಂತ ಹೇಳಿ ಹೇಳ್ತಿದ್ದಾಳೆ. ಸಂಧ್ಯಾ ಮಾತು ಇವತ್ತು ಮಾತಾಡ್ತಿರೋ ರೂಪ ಮಾತು ನಿಜಕ್ಕೂ ಕೂಡ ಸಾಕಷ್ಟು ರೀತಿಯಲ್ಲಿ ವ್ಯತ್ಯಾಸ ಇದೆ. ಈ ಕಡೆ ಶ್ರೀಮಂತ್ ಅವ್ರಿಗೆ ಏನಪ್ಪ ನಮ್ಮ ಅರ್ಜುನ್ ಈ ಹುಡುಗಿ ಎಷ್ಟು ಸಾಫ್ಟು, ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ ಹಂಗೆ ಹಿಂಗೆ ಅಂತಿದ್ರು. ಆದರೆ ಇವಳು ನೋಡಿದ್ರೆ ಈ ಪಾರ್ಟಿಯಾಗಿ ಮಾಡ್ಕೊಂಡು ಬಂದಿದ್ದಾಳಲ್ಲ, ನೆಟ್ಟಿಗೆ ಒಂದು ಕಾಫಿ ಕೂಡ ಮಾಡೋಕ್ಕೆ ಬರಲ್ವಲ್ಲ ಇವಳಿಗೆ ಅಂತಿದ್ದಾಗನೇ ಈ ಕಡೆ ಡೂಪ್ಲಿಕೇಟ್ ಸಂಧ್ಯಾ ರೆಬಲ್ ಆಗ್ತಾಳೆ, ಶ್ರೀಮಂತ್ ಅವ್ರಿಗೆ ತಿರುಗಿ ಬೀಳ್ತಾಳೆ. ಆ ಒಂದು ಟೈಮ್ಗೆ ಅರ್ಜುನ್ ಎಂಟ್ರಿ ಕೊಡ್ತಿದ್ದಾಗನೇ ಈ ಕಡೆ ಡೂಪ್ಲಿಕೇಟ್ ಸಂಧ್ಯಾಗೆ ಬೃಂದ ಹಿಡಿದ ಮಾತು ನೆನಪಾಗ್ಬಿಡುತ್ತೆ. GP ಪಾಟೀಲ್ ಮಗ ಅರ್ಜುನ್ ಹತ್ರ ತುಂಬಾ ಹುಷಾರಾಗಿರ್ಬೇಕು ನೀನು ಅನ್ನೋದು. ಹಾಗಾಗಿ ಇಲ್ಲಿ ಅರ್ಜುನ್ ಬರ್ತಿದ್ದಾಗೆ ಸೈಲೆಂಟ್ ಆಗ್ತಾಳೆ, ಸಾಫ್ಟ್ ಆಗ್ತಾಳೆ, ಇನ್ನೋಸೆಂಟ್ ಆಗಿ ಬಿಹೇವ್ ಮಾಡೋಕೆ ಶುರು ಮಾಡ್ಕೋತಾಳೆ. ಏನಾಯ್ತು ಮಾವ ಅಂತ ಅರ್ಜುನ್ ಹೇಳಿದಕ್ಕೆ ಇಲ್ಲಿ ಟೀ ಮಾಡ್ಕೊಂಡು ಬಾ ಅಂದ್ರೆ ಕಾಫಿ ಮಾಡ್ಕೊಂಡು ಬಂದಿದ್ದಾಳೆ, ನೀನೇನೋ ಹೇಳಿದೆ ಇವಳು ಎಷ್ಟು ರುಚಿಯಾಗಿ ಮಾಡ್ತಾಳೆ ಅಂತ, ಈಗ ನೋಡಿದ್ರೆ ಅವಳಿಗೊಂದು ಕಾಫಿ ಟೀನು ಮಾಡಕ್ ಬರ್ತಿಲ್ವಲ್ಲ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಈ ಕಡೆ ಅದು ಹಾಗಲ್ಲ ಹೀಗೆ ಅಂತ ಹೇಳಿ ಡೂಪ್ಲಿಕೇಟ್ ಸಂಧ್ಯಾ ಏನೋ ಮರೆಮಾಚುಕೆ ನೋಡಿದಾಗ ಈ ಕಡೆ ಶ್ರೀಮಂತ್ ಅವರು ಅದು ಹಾಗಲ್ಲ ಅಡಿಮಯ್ಯ ಅಂತಿರ್ತಾರೆ. ಬಟ್ ಕಣ್ಸನೆ ಮಾಡಿದ್ದೆ ಅರ್ಜುನ್ನ ಮಾವನ್ನೇ ಸುಮ್ಮನಿರಿಸ್ತಾರೆ. ಮಾವಂಗೂ ಕೂಡ ಗೊತ್ತಾಗುತ್ತೆ ಅರ್ಜುನ್ ತುಂಬ ಚೆನ್ನಾಗಿ ಡ್ರಾಮಾ ಮಾಡೋಕೆ ಶುರು ಮಾಡ್ಕೋತಿದ್ದಾರೆ ಅಂತ. ನಂತರ ಹೌದು ಸಂಧ್ಯಾ, ನೀನು ಇಷ್ಟು ದಿನ ಎಲ್ಲಿದ್ದೆ, ಹೌದು ನೀನು ನಮಗೆ ಯಾಕೆ ಇನ್ಫಾರ್ಮ್ ಮಾಡಲಿಲ್ಲ, ನಮಗೆ ಅಥವಾ ಭಾರ್ಗವಿಗೆ ಕಾಲ್ ಮಾಡಬೇಕಿತ್ತಲ್ವಾ, ನಿನ್ನ ಮೇಲೆ ಅಟ್ಯಾಕ್ ಆದಾಗ ನೀನು ಯಾಕೆ ಬೇರೆ ಕಡೆ ಹೋದೆ, ನಮ್ಮನೆ ಮಗಳಲ್ವಾ ನೀನು, ಇಲ್ಲಿಗೆ ಬರಬಹುದಿತ್ತಲ್ವಾ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ. ಅದಕ್ಕೆ ಇಲ್ಲಿ ಡೂಪ್ಲಿಕೇಟ್ ಸಂಧ್ಯಾ ಅದು ನಾನು ಕೋಮಾದಲ್ಲಿದ್ದೆ, ಕೋಮಾದಕ್ಕಿಂತ ಎಚ್ಚರ ಆದಮೇಲೆ ಇದೆಲ್ಲ ನೋಡಿದೆ, ಹಾಗಾಗಿ ನಿಮಗೆ ಕಾಲ್ ಮಾಡಬೇಕು ಅನ್ನೋದು ನಂಗೆ ಮರೆತು ಹೋಯಿತು, ನನಗೇನು ಹೇಳಬೇಕು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಯಾಕಂದರೆ ನನಗೆ ಮೆಮೊರಿ ಹಾಗಾಗಿ ಮಿಸ್ ಆಗ್ತಿರುತ್ತೆ, ನನಗೆ ಅಷ್ಟು ಮೆಮೊರಿ ಇಲ್ಲ, ಮೆಮೊರಿ ಲಾಸ್ ಆಗಿಬಿಟ್ಟಿದೆ ಅಂತೆಲ್ಲ ಡ್ರಾಮಾ ಮಾಡೋಕ್ಕೆ ಶುರು ಮಾಡ್ಕೋತಾಳೆ. ಹಾಗಿದ್ರೆ ಅಪ್ಪನ ಕಾಲ್ ಮಾಡೋಕೆ ಮಾತ್ರ ನೆನಪಾಗೋಯ್ತಾ ನನಗೆ ಅಂತ ಹೇಳಿ ಅರ್ಜುನ್ ಕೇಳ್ತಿದ್ದಾಗೇ ಇಲ್ಲಿ ಸಂಧ್ಯಾ ತತ್ತರಿಸ್ತಿದ್ದಾಳೆ, ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಆಗ ಅಲ್ಲಿಗೆ ಬೃಂದ ಎಂಟ್ರಿ ಕೊಟ್ಟಿದ್ದೆ, ಮಾವ ನಿನ್ನ ಕರೀತಿದ್ದಾರೆ ಬಾ ಸಂಧ್ಯಾ ಅಂತ ಹೇಳಿ ಕರೆದುಕೊಂಡು ಹೋಗ್ತಾರೆ. ತದನಂತರ ನನಗೆ ಯಾಕೋ ಇವಳು ಒರಿಜಿನಲ್ ಸಂಧ್ಯಾ ಅನ್ನೋದೇ ಅನುಮಾನ ಅಳಿಮಯ, ಖಂಡಿತ ನೀನು ಹೇಳಿದ ಯಾವ ಗುಣಗಳು ಕೂಡ ಇವಳಲ್ಲಿ ಕಾಣಿಸ್ತಿಲ್ಲ ನನಗೆ ಅಂತ ಹೇಳಿ ಶ್ರೀಮಂತ್ ಅವರು ಅರ್ಜುನ್ ಹತ್ರ ಹೇಳ್ತಾರೆ. ತದನಂತರ ಇತ್ತ ಕಡೆ ಶಕ್ತಿ ಪ್ರಸಾದ್ ಅವರ ಹೆಂಡತಿ ಸಿತಾರ, ವಿಕ್ಕಿ ಹಾಗೆ ರೀತು ಎಲ್ಲರೂ ಕೂಡ ಫ್ಯಾಮಿಲಿ ಮೆಂಬರ್ಸ್ ಮಾತಾಡ್ತಾ ಕುಳಿತುಕೊಂಡಿದ್ದ
ಹೇಳ್ತಿದ್ದಾರೆ. ಕೊನೆಗೂ ಕೂಡ ಇಲ್ಲಿ ವೃಂದ, ನಾನು ನೀನು ಕೊಟ್ಟಿದ್ದ ಮಾತನ್ನು ಉಳಿಸ್ಕೊಂಡ್ಬಿಟ್ಟೆ ರೀತು, ನಿಮ್ಮಿಬ್ಬರನ್ನ ಒಂದು ಮಾಡಿದೆ ಅಂದಾಗ, ಹೌದು ಅದಕ್ಕೆ ಇವತ್ತು ನಾನು ಮತ್ತು ವಿಕ್ಕಿ ಒಂದಾಗಿದ್ದೀವಿ ಅಂದರೆ ಅದಕ್ಕೆಲ್ಲ ನೀವೇ ಕಾರಣ ಅಂತಾರೆ. ಈ ಕಡೆ ಸಿತಾರ ಶಕ್ತಿ ಪ್ರಸಾದ್ ಕೂಡ ವೃಂದಾಗೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ. ವಿಕ್ಕಿ ಕೂಡ ನನ್ನ ಅಕ್ಕನೇ, ನನ್ನ ಬಗ್ಗೆ ಒಂದಿನ ಕೂಡ ಬಿಡಿಸ್ಕೊಂಡು ಬರಬೇಕು ಅಂದ್ಕೊಳ್ಳಿಲ್ಲ, ಬಟ್ ನೀವು ಅಂದ್ಕೊಂಡ್ರಿ, ನಿಮಗೆ ತುಂಬಾ ಥ್ಯಾಂಕ್ಸ್ ಅಂದಾಗ, ಅಯ್ಯೋ ಇದರಲ್ಲಿ ನಂದೇನಿದೆ, ಎಲ್ಲ ನಮ್ಮ ಮಾವಂದೆ ಅಂತ ಹೇಳಿ ವೃಂದ ಹೇಳ್ತಿದ್ದಾಳೆ. ಅಯ್ಯೋ ನಿಜಕ್ಕೂ ವೃಂದ, ಇದೆಲ್ಲ ನಿನ್ನಿಂದಾನೇ ಆಗಿದ್ದು, ನಿಜಕ್ಕೂ ನಾನು ಹುಡುಕಿದ್ರು ನಿನ್ನಂಥ ಸೊಸೆನ ತರಲಿಕ್ಕೆ ಆಗ್ತಿರ್ಲಿಲ್ಲ, ನಿಜ ಹೆಮ್ಮೆ ಆಗತ್ತೆ ನಿನ್ನಂಥ ಸೊಸೆನ ಪಡ್ಕೊಂಡಿರೋದು ನನಗೆ ಅಂತ ಹೇಳಿ JP ಪಾಟೀಲ್ ವೃಂದಾನ ಹಾಡಿ ಕೊಂಡಾಡ್ತಿದ್ದಾರೆ. ಇದರ ನಡುವೆ ಇಲ್ಲಿ ಕೊನೆಗೂ ರೀತು ಮತ್ತು ವಿಕ್ಕಿ ಒಂದಾದ್ರಲ್ವಾ, ಅವ್ರನ್ನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರವನ್ನ ಮಾಡಿ ಮುಗಿಸ್ಬಿಡೋಣ ಅಂತ ಸಿತಾರ್ ಅವರು ಹೇಳಿದ್ದಕ್ಕೆ ಇಲ್ಲಿ ಜಯಂತ್ ಮತ್ತು ರುದ್ರ ನಮಗೆ ನಿಜಕ್ಕೂ ಕೂಡ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತಾರೆ. ಈ ಕಡೆ ನಿಮಗೆ ವಿಕ್ಕಿ ತಪ್ಪು ಮಾಡಿದಾನೆ ಅನ್ಸತ್ತು, ಬಟ್ ಇವತ್ತು ವಿಕ್ಕಿ ಬಿಡುಗಡೆ ಆಗಿದಾನಲ್ವಾ ಅಂದಾಗ, ವಿಕ್ಕಿ ತಪ್ಪು ಮಾಡಿದಾನೆ ಅಂದ್ಕೊಂಡಿದ್ವಿ, ಬಟ್ ವಿಕ್ಕಿ ಏನೋ ಬಿಡುಗಡೆ ಆದ, ಬಟ್ ಅವರಮ್ಮ ನಿಮ್ಮ ಮೇಲೆ ಆಪಾದನೆ ಬಂದಿದೆಯಲ್ಲ, ನಿಜಕ್ಕೂ ನಿಮ್ಮನೆಗೆ ನಮ್ಮ ಮಗಳನ್ನ ಹೇಗೆ ಕಳಿಸೋದು ಅನ್ನೋದೇ ನಮಗೆ ಭಯ ಆಗಿಬಿಟ್ಟಿದೆ ಅಂತ ಹೇಳಿದಾಗ, ಈ ಕಡೆ ವಿಕ್ಕಿ, ಹೌದಾ ಹಾಗಿದ್ರೆ ನಿಮ್ಮ ಮಗಳನ್ನ ನಿಮ್ಮ ಮನೇಲೆ ಉಳಿಸ್ಕೊಂಬಿಡಿ ಅಂತ ಹೇಳ್ತಾರೆ. ಈ ಕಡೆ ಸೀತಾರ್ ಅವರು, ಸುಮ್ಮನಿರು ವಿಕ್ಕಿ, ಅವ್ರಿಗೆ ಭಯ ಇರತ್ತಲ್ವಾ, ನೋಡಿ ನಾವು ತಪ್ಪು ಮಾಡಿಲ್ಲ ಅನ್ನೋದಕ್ಕೆ ತಾನೇ ಹೊರಗಡೆ ಇರೋದು, ತಪ್ಪು ಮಾಡಿರೋ ಭಾರ್ಗವಿ ಒಳಗಡೆ ಇದ್ದಾಳಲ್ವಾ, ಸಂಧ್ಯಾ ದುಡ್ಡಿಗೋಸ್ಕರನೇ ಇಷ್ಟೆಲ್ಲ ಮಾಡಿರೋದು ಅಂತ ಗೊತ್ತಾಗಿದೆಯಲ್ಲ ಅಂತಿದ್ದಾಗನೇ ಈ ಕಡೆ ಜಯಂತ್ ರುದ್ರ, ಸಂಧ್ಯಾ ಏನೋ ಮಾಡಿದ್ಲು, ಆದರೆ ಭಾರ್ಗವಿದು ಏನೂ ಕೂಡ ತಪ್ಪಿಲ್ಲ ಅಲ್ವಾ ಅಂತಾನೆ ಹೇಳ್ತಾರೆ. ನಂತರ ಈ ಕಡೆ ಶಕುಂತಲ ಅವರು ಎಂಟ್ರಿ ಕೊಟ್ಟಿದೆ, ಕೊನೆಗೂ ಪಿತೂರಿ ಎಲ್ಲನೂ ಕೂಡ ಮಾಡಿ ಭಾರ್ಗವಿ ಅಮಾಯಕಿಯನ್ನ ನಿಜಕ್ಕೂ ಕೂಡ ಜೈಲಿಗೆ ಕಳಿಸ್ಬಿಟ್ರಲ್ವಾ ಅಂತ ಹೇಳಿ ಹೇಳ್ತಿದ್ದಾಗೇನೆ, ಏನಜ್ಜಿ ಪಾಪ ನಿಮ್ಮನ್ನು ನೋಡ್ತಾ ಇದ್ರೆ ನೀವೇ ವಾದ ಮಾಡಿ ಭಾರ್ಗವಿನ ಜೈಲಿಂದ ಹೊರಗಡೆ ಕರ್ಕೊಂಡು ಬರೋ ಹಾಗಿದೆ ಅಂತ ಹೇಳಿದಾಗ, ಹೇಗೆ ಕರ್ಕೊಂಡು ಬರೋಕ್ಕಾಗತ್ತೆ ಪಾಪ, ಆ ರೀತಿ ಎಲ್ಲ ಕರ್ಕೊಂಡು ಬರೋದಕ್ಕೆ ಆಗೋದಿಲ್ವಲ್ಲ, ಮಗನ್ ಕೊಟ್ಟಿರೋ ಮಾತನ್ನ ಹೇಗೆ ಮೇರೋಕ್ಕಾಗತ್ತೆ ಅಲ್ವಾ ಶಕುಂತಲ ಅಂದಾಗ, ಇಲ್ಲ ನಾನು ಭಾರ್ಗವಿಯನ್ನ ಕರ್ಕೊಂಡು ಬಂದೇ ಬರ್ತೀನಿ, ನೀನು ಕೊಟ್ಟಿದ್ದೀನಿ ಮಾತನ್ನ ಅನ್ನೋ ಮಾತ್ರಕ್ಕೆ ನಾನು ಸುಮ್ಮನೆ ಕೂರುವುದಿಲ್ಲ ಅಂತ ಶಕುಂತಲ ಹೇಳ್ತಾರೆ. ಹೌದಾ ಹಾಗಿದ್ರೆ ನಿನ್ನ ಗಂಡಂಗೆ ಕೊಟ್ಟಿರೋ ಮಾತನ್ನ ಕೂಡ ನೀನು ಮೀರಿ ಹೋಗೋಕ್ಕಾಗತ್ತಾ ಅಂತ JP ಪಾಟೀಲ್ ಹೇಳಿದ ತಕ್ಷಣ ಶಕುಂತಲ ಅವ್ರಿಗೆ ಏನು ಮಾಡಬೇಕು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆಗ ಇಲ್ಲಿ ವೃಂದ, ನೋಡಿ ಅಜ್ಜಿ, ಮಗ JP ಪಾಟೀಲ್ ವಿರುದ್ಧವಾಗಿ ನೀವೇನಾದರೂ ಈ ಮನೆಯಲ್ಲಿ ನಡ್ಕೊಂಡ್ರೆ ಮನೆಯಿಂದ ಹೊರಗಡೆ ಹೋಗ್ಬೇಕಾಗತ್ತೆ ಅಂತ ಹೇಳಿದಾಗ, ನೋಡಿದ್ಯಾ JP, ನಿನ್ನ ಮುಂದೆನೇ ನನ್ನ ಮನೆಯಿಂದನೇ ಯಾವ ರೀತಿ ಹೊರಗಡೆ ದಬ್ಬೋ ಮಾತಾಡ್ತಿದ್ದಾಳೆ, ನಿಜಕ್ಕೂ ನೀನು ಇವಳ ಹತ್ರ ಹುಷಾರಾಗಿರಬೇಕು ಅಂತ ಹೇಳಿ ಅಜ್ಜಿ ಕೂಡ ಅಲ್ಲಿಂದ ಹೋಗ್ಬಿಡ್ತಾರೆ. ತದನಂತರ ಇಲ್ಲಿ ಜಯಂತ್ ಮತ್ತು ರುದ್ರ, ನನಗೆ ಸ್ವಲ್ಪ ಸಮಯ ಬೇಕಿದೆ, ಶಾಸ್ತ್ರಿಗಳ ಹತ್ರ ನೋಡಿ ಮಾತಾಡ್ತೀವಿ, ಒಳ್ಳೆ ಗಳಿಕೆಯಲ್ಲಿ ಮಕ್ಕಳನ್ನ ಗಂಡನ ಮನೆಗೆ ಕಳಿಸ್ಬೇಕಾ ಅಲ್ವಾ ಅಂತ ಹೇಳಿ ಇಲ್ಲಿ ರುದ್ರ ಮತ್ತು ಜಯಂತ್ ಹೇಳಿದಾಗ, ಈ ಕಡೆ ಸಿತಾರ ಶಕ್ತಿ ಪ್ರಸಾದ್ ಅವರು ಕೂಡ, ಹೌದು ನೀವು ಹೇಳ್ತಿರೋದ್ರಲ್ಲಿ ಅರ್ಥ ಇದೆ ಅಂತಾನೆ ಹೇಳ್ತಾರೆ. ತದನಂತರ ಇಲ್ಲಿ JP ಪಾಟೀಲ್ ಇದ್ದಿದ್ರಿಂದಾನೇ ನಾವು ಹೊರಗಡೆ ಬಂದಿದ್ದು ಅಂತೆಲ್ಲ ಮಾತಾಡ್ಕೋತಾರೆ. ಖಂಡಿತ ಸಂಧ್ಯಾನ ನೋಡಿ ಸಂಧ್ಯಾನೇ ಬಂದ್ಲು ಅಂತ ಅನ್ಕೊಂಡ್ಬಿಟ್ಟೆ, ಅಷ್ಟು ಮಟ್ಟಿಗಿದ್ಲು ಆಕೆ ಅಂತ ವಿಕ್ಕಿ ಹೇಳ್ತಿದ್ದಾರೆ. ಆದರೂ ಕೂಡ ಅವಳನ್ನೆಲ್ಲ ಕರ್ಕೊಂಡು ಬಂದಿದ್ದು ನಮ್ಮ ವೃಂದಾನೇ ತಾನೆ, ವೃಂದಾಗೆ ಎಲ್ಲ ಕ್ರೆಡಿಟ್ ಕೂಡ ಹೋಗಬೇಕು ಅಂತ ಹೇಳ್ತಾರೆ. ಈ ಕಡೆ ವೃಂದಾ ಮಾತ್ರ JP ಪಾಟೀಲ್ಗೆ ಹೇಳ್ತಿದ್ದಾರೆ. ನಂತರ ಭಾರ್ಗವಿಯನ್ನ ಇನ್ಸ್ಪೆಕ್ಟರ್ ಪ್ರತಾಪ್ ಅವರು ಹೋಗಿದ್ದೆ, ಮೇಡಮ್ ನಾನು ಎಲ್ಲ ರೀತಿಯಲ್ಲೂ ಕೂಡ ಚೆಕ್ ಮಾಡಿದ್ದೀನಿ, ಸಂಧ್ಯಾ ಸತ್ತು ಹೋಗಿದ್ದಾಳೆ, ಎಲ್ಲ ರಿಪೋರ್ಟ್ಸ್ ಕೂಡ ಅದೇ ಹೇಳ್ತಿದೆ ಅಂದಾಗ, ಖಂಡಿತ ಸಂಧ್ಯಾ ಸತ್ತಿದ್ದಾಳೆ, ಬಂದಿರೋದು ಸಂಧ್ಯಾ ಅಂತಾನೆ ಹೇಳಕ್ಕಾಗಲ್ವಲ್ಲ, ಸಂಧ್ಯಾ ರೀತಿ ಇರೋ ಇನ್ನೊಬ್ಬ ಹುಡುಗಿ ಕೂಡ ಆಗಿರ್ಬೋದಲ್ವಾ, ಅದು ನಿಜಾನ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ನಾನು ಜೈಲಿಂದ ಹೊರಗಡೆ ಬರಬೇಕಾಗಿದೆ ಅಂದಾಗ, ಅಷ್ಟು ಸುಲಭಕ್ಕೆ JP ಪಾಟೀಲ್ ನಿಮ್ಮನ್ನ ಹೊರಗಡೆ ಬರೋಕ್ಕೆ ಬಿಟ್ಕೊಡ್ತಾರ, ಅವ್ರ ವಿರುದ್ಧ ಯಾರು ಬಂದು ಕೇಸ್ ತಗೋತಾರೆ ಅಂತೆಲ್ಲ ಹೇಳ್ತಿರ್ತಾರೆ. ಅದರ ನಡುವೆ ಪಿಕ್ ಪಾಕೆಟ್ ವಿಷಯವಾಗಿ ಆ ಮನೆಯಲ್ಲಿ ಇರ್ತಕ್ಕಂಥ ಡೂಪ್ಲಿಕೇಟ್ ಸಂಧ್ಯಾ ಲವ್ವರೇ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ಈ ಕಡೆ ಈತ ಪಿಕ್ ಪಾಕೆಟ್ ಮಾಡಿದಾನೆ ಅಂತ ಕಾನ್ಸ್ಟೇಬಲ್ ಹೇಳ್ತಿದ್ದಾಗೇನೆ, ಈ ಕಡೆ ನಾನೇನು ತಪ್ಪು ಮಾಡಿಲ್ಲ, ಅಲ್ಲಿ ಓಡಾಡ್ದೆ ಅನ್ನೋ ಮಾತ್ರಕ್ಕೆ ನಾವೇ ಮಾಡಿರೋದ ಹಾಗೆ ಹೀಗೆ ಅಂತ ಆತ ಕೂಡ ಮಾತನಾಡ್ತಿರ್ತಾರೆ. ಇದರ ನಡುವೆ ಇನ್ಸ್ಪೆಕ್ಟರ್ ಪ್ರತಾಪ್ ಸಂಧ್ಯಾಗೆ ಸಂಬಂಧಪಟ್ಟ ಫೈಲನ್ನು ಬೀಳಿಸ್ಬಿಡ್ತಾರೆ. ಸಂಧ್ಯಾ ಫೋಟೋ ನಾನು ನೋಡಿದ್ದೆ, ಆ ಹುಡುಗ ಶಾಕ್ ಆಗ್ತಾನೆ, ಯಾಕೆ ನಿನಗೆ ಗೊತ್ತಾ ಅಂತ ಇನ್ಸ್ಪೆಕ್ಟರ್ ಕೇಳೋದಕ್ಕೆ ಇಲ್ಲ ಅಂತ ಹೇಳ್ಬಿಡ್ತಾನೆ. ಸರಿ ಆಯಿತು, ಇವನ್ ಫೋನ್ ನಂಬರ್ ಅಡ್ರೆಸ್ ತಗೊಂಡು ಇವನನ್ನು ಕಳಿಸ್ಬಿಡಿ ಅಂತ ಕೂಡ ಇನ್ಸ್ಪೆಕ್ಟರ್ ಹೇಳಿ ಆತನನ್ನು ಕಳಿಸ್ಬಿಡ್ತಾರೆ. ಇತ್ತ ಕಡೆ ಅರ್ಜುನ್ ಹೇಗಾದರೂ ಮಾಡಿ ತನ್ನ ಹೆಂಡತಿ ಭಾರ್ಗವಿಯನ್ನು ಬಿಡಿಸ್ಕೊಂಡು ಬರಬೇಕು ಅನ್ನೋ ಕಾರಣಕ್ಕೆ ತನ್ನ ಫ್ರೆಂಡ್ಸ್ ಲಾಯರ್ಗಳು ಎಲ್ಲರ ಹತ್ರ ಹೋಗಿ ವಿಚಾರ ಮಾಡ್ತಿದ್ದಾರೆ. ಆದರೆ ಯಾವುದೇ ಒಬ್ಬ ಫ್ರೆಂಡ್ಸ್ ಲಾಯರ್ ಆಗಿದ್ರು ಕೂಡ ಇಲ್ಲಿ ಅರ್ಜುನ್ಗೆ ಸಹಾಯ ಮಾಡೋಕ್ಕೆ ಮುಂದಾಗ್ತಿಲ್ಲ. ಯಾಕಂದರೆ JP ಪಾಟೀಲ್ ತಗೊಂಡಿರೋ ಕೇಸನ್ನು ನಾವು ಮತ್ತೆ ಅವರ ವಿರುದ್ಧವಾಗಿ ತಗೊಳ್ಳೋದು ಕಷ್ಟ ಆಗುತ್ತೆ. ಖಂಡಿತ ಅವ್ರ ಮುಂದೆ ನಾವು ಗೆಲ್ಲೋ
ಗೆಲ್ಲೋಕ್ಕಾಗತ್ತಾ? ಖಂಡಿತ ಅದಂತೂ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಈ ಕಡೆ ಅರ್ಜುನ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅದ ಕಡೆ ರವೀಂದ್ರ ಭಟ್ಕಳ್ ಅವರು ಕೂಡ ಎಲ್ಲ ಲಾಯರ್ಗಳ ಹತ್ರ ಹೋಗಿದೆ, ತಮ್ಮ ಮಗಳನ್ನ ಬಿಡಿಸ್ಕೊಂಡು ಬರಬೇಕು ಅನ್ನೋ ಕಾರಣಕ್ಕೆ ಕೇಸನ್ನು ತಗೊಳ್ಳಿ ಅಂತ ಹೇಳಿ ಎಲ್ಲ ಲಾಯರ್ಗಳ ಹತ್ರ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ. ಯಾರು ಕೂಡ ಒಪ್ಕೋತಾ ಇಲ್ಲ. ಈ ಕಡೆ ಭಾರ್ಗವಿಯನ್ನ ಹೇರಂಗೆ ಅಂತ ಹೇಳಿ ಇನ್ಸ್ಪೆಕ್ಟರ್ ಕರ್ಕೊಂಡು ಬಂತಾರೆ. ಅಲ್ಲಿ ಮಗಳನ್ನ ಭೇಟಿ ಮಾಡಿದಂಥ ತಂದೆ, ನೋಡಮ್ಮ ನಿನ್ನನ್ನು ಬಿಡಿಸ್ಕೊಂಡು ಬರುವುದಕ್ಕೆ ಎಲ್ಲ ಲಾಯರ್ಗಳ ಹತ್ರ ಮಾತಾಡ್ತಾ ಇದ್ದೀನಿ, ಆದರೆ ಯಾವುದೇ ಲಾಯರ್ಗಳು ಕೂಡ ಈ ಕೇಸನ್ನು ತೆಗೆದುಕೊಳ್ಳೋಕೆ ಒಪ್ಕೋತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಈ ಕಡೆ ಜಿ.ಪಿ. ಪಾಟೀಲ್ ಕೂಡ ಫುಲ್ ಬಿಂದಾಸ್ ಆಗಿದ್ದಾರೆ. ಬಿಕಾಸ್ ಯಾರು ಕೂಡ ನನ್ನ ಮುಂದೆ ಬಂದು ಭಾರ್ಗವಿಯನ್ನ ಬಿಡಿಸ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಈ ಕಡೆ ಬಾರ್ ಕೌನ್ಸಿಲ್ ಮೆಂಬರ್ ಕ್ಯಾನ್ಸಲ್ ಆಗಿರ್ತಕ್ಕಂಥ ಅಪ್ಪನೂ ಬಿಡಿಸ್ಕೊಳ್ಳೋಕ್ಕಾಗಲ್ಲ, ಆ ಕಡೆ ಅಜ್ಜಿ ಶಕುಂತಲಾನು ಕೂಡ ಬಿಡಿಸ್ಕೊಳ್ಳೋಕ್ಕಾಗಲ್ಲ. ಇನ್ಯಾರು ಬರ್ತಾರೆ ನನ್ನ ವಿರುದ್ಧ ಅಂತ ಅನ್ಕೊಂಡು ಈ ಕಡೆ ಜಿ.ಪಿ. ಪಾಟೀಲ್ನ ಅಬ್ಬರವನ್ನ ಮಾಡ್ತಾ ಇದ್ರೆ ಅವರ ಅಬ್ಬರಕ್ಕೆ ಫುಲ್ ಸ್ಟಾಪ್ ಆಗೋದಕ್ಕೆ ಮಗ ಅರ್ಜುನೇ ಎಂಟ್ರಿ ಕೊಡ್ತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ? ಈ ಕಡೆ ಭಾರ್ಗವಿಯನ್ನ ಬಿಡಿಸ್ಕೊಂಡು ಮನೆಗೆ ವಾಪಸ್ ಕರ್ಕೊಂಡು ಬರ್ತಾರೆ ಅರ್ಜುನ್ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ.